ಪ್ರಿಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 4ನೇ ತರಗತಿಯ ಕನ್ನಡ ವಿಷಯದ ಪದ್ಯ ನೋಡೋಣ. ಬಾವಿಯಲ್ಲಿ ಚಂದ್ರ. ಇವತ್ತು ನಾವು ಈ ಪದ್ಯವನ್ನು ಈ ತರಗತಿಯಲ್ಲಿ ನೋಡೋಣ. ತಿಂಗಳು ಬೆಳಕಿನ ಇರುಳಿನಲಂದು ಅಮ್ಮನ್ನು ಕೆಲಸದೊಳಿರುತ್ತಿರೆ ಕಂಡು ಗೋಪಿಯು ಪುಟ್ಟುವು ಹೊರಗಡೆ ಬಂದು ಬಾವಿಗೆ ಇಣುಕಿದರು. ಬಾವಿಲಿ ಚಂದ್ರನ ಬಿಂಬವ ಕಂಡು ಚಂದ್ರನು ಬಾವಿಗೆ ಬಿದ್ದನು ಎಂದು ಅಯ್ಯೋ ಪಾಪವೇ ಎನ್ನುತ್ತಲೊಂದು ಕೊಕ್ಕೆಯ ಹುಡುಕಿದರು. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವನಿಳಿಸಿದನು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬಾ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ, ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ತಂಗಿಗೆ ಆಗಸ ತೋರುತ್ತಲೆಂದ ಗೋಪಿ ನೋಡಲ್ಲಿ. ಚಂದ್ರನ ಮೇಲಕ್ಕೆ ಏರಿಸಿಬಿಟ್ಟೆ, ನಮ್ಮಯ್ಯ ದೇವರ ಬದುಕಿಸಿಕೊಟ್ಟೆ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ ಎಂದೋಡಿದ ಪುಟ್ಟು. ಈ ಪದ್ಯವನ್ನು ಬರೆದವರು BM ಶರ್ಮಾ ಅವರು. ಈಗ ಈ ಪದ್ಯದ ಪದಗಳ ಅರ್ಥ ನೋಡೋಣ. ತಿಂಗಳು, ಚಂದ್ರ. ತಿಂಗಳು ಅಂದರೆ ಚಂದ್ರ. ತಿಂಗಳ ಬೆಳಕು ಅಂದರೆ ಹುಣ್ಣಿಮೆ ಬೆಳಕು. ಬಿಂಬ ಅಂದರೆ ನೀರಿನಲ್ಲಿ ಅಥವಾ ಕನ್ನಡಿಯಲ್ಲಿ ಕಂಡಾಗ ಕಾಣುವ ನಮ್ಮ ರೂಪ. ಕೊಕ್ಕೆ ಯಾವುದನ್ನಾದರೂ ಹಿಡಿದು ಎಳೆಯಲು ಬಳಸುವ ಲೋಹದ ಅಥವಾ ಮರದ ಸಾಧನ. ರಭಸ ವೇಗ. ಆಗಸ ಆಕಾಶ, ಬಾನು. ಮೆಲ್ಲನೆ ಅಂದರೆ ನಿಧಾನವಾಗಿ. ಈಗ ಪ್ರಶ್ನೋತ್ತರಗಳನ್ನು ನೋಡೋಣವೇ. ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ನೋಡೋಣ. ಪ್ರಶ್ನೆ 1. ಗೋಪಿ ಪುಟ್ಟು ಬಾವಿಯಲ್ಲಿ ಏನು ನೋಡಿದರು? ಪ್ರಶ್ನೆ ಉತ್ತರ ನೋಡೋಣ. ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದರು. ಗೋಪಿ ಪುಟ್ಟು ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದರು. ಪ್ರಶ್ನೆ 2. ಕೊಕ್ಕೆಯನ್ನು ಏಕೆ ತಂದರು? ಉತ್ತರ ನೋಡೋಣವೇ. ಬಾವಿಯಲ್ಲಿ ಚಂದ್ರನು ಬಿದ್ದನೆಂದು ಕೊಕ್ಕೆಯನ್ನು ತಂದರು. ಬಾವಿಯಲ್ಲಿ ಚಂದ್ರನು ಬಿದ್ದನೆಂದು ಕೊಕ್ಕೆಯನ್ನು ತಂದರು. ಪ್ರಶ್ನೆ 3. ಪುಟ್ಟು ಏಕೆ ಬಿದ್ದನು? ಉತ್ತರ ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು. ಎಳೆತದ ರಭಸಕ್ಕೆ ಪುಟ್ಟು ಬಿದ್ದನು. ಪ್ರಶ್ನೆ 4. ಚಂದ್ರನು ಎಲ್ಲಿದ್ದನು? ಉತ್ತರ ಚಂದ್ರನು ಆಕಾಶದಲ್ಲಿದ್ದನು. ಚಂದ್ರನು ಆಕಾಶದಲ್ಲಿದ್ದನು. ಪ್ರಶ್ನೆ 5. ತಾಯಿಗೆ ಪುಟ್ಟು ಏಕೆ ಅಂಜಿದನು? ಉತ್ತರ ಚಂದ್ರನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ತಿಳಿದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದ. ಚಂದ್ರನನ್ನು ಮೇಲಕ್ಕೆ ಏರಿಸಿದ್ದು ಅಮ್ಮನಿಗೆ ತಿಳಿದರೆ ನಾ ಕೆಟ್ಟೆ ಎಂದು ಪುಟ್ಟು ಅಂಜಿದ. ಈಗ ಮುಂದಿನ ಭಾಗ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ನೋಡೋಣವೇ. ಪ್ರಶ್ನೆ 1. ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಏನು ಮಾಡಿದ? ಉತ್ತರ ನೋಡೋಣವೇ. ಬಾವಿಯಲ್ಲಿ ಚಂದ್ರನ ಬಿಂಬ ನೋಡಿದಾಗ ಪುಟ್ಟು ಚಂದ್ರನು ಬಾವಿಯಲ್ಲಿ ಬಿದ್ದನು ಎಂದು ಅಯ್ಯೋ ಪಾಪ ಎನ್ನುತ್ತಾ ಕೊಕ್ಕೆಯನ್ನು ಹುಡುಕಿ ಚಂದ್ರನನ್ನು ಮೇಲಕ್ಕೆ ಎತ್ತಲು ಹಗ್ಗಕ್ಕೆ ಕೊಕ್ಕೆ ಕಟ್ಟಿ ಬಾವಿಯಲ್ಲಿ ಬಿಟ್ಟ. ಪ್ರಶ್ನೆ 2. ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಏನಾಯಿತು? ಉತ್ತರ ಬಾವಿಗೆ ಕೊಕ್ಕೆ ಇಳಿಸಿ ಎಳೆದಾಗ ಕೊಕ್ಕೆ ಕಲ್ಲಿಗೆ ಸಿಕ್ಕಿ ಪುಟ್ಟನು ಚಂದ್ರನು ಸಿಕ್ಕ ಎಂದು ಹೇಳುತ್ತಾ ತುಂಬಾ ಬಲದಿಂದ ಎಳೆದನು. ಆಗ ಹಗ್ಗವು ತುಂಡಾಯಿತು. ಎಳೆತದ ರಭಸಕ್ಕೆ ಪುಟ್ಟು ಬಿದ್ದು ಬಿಟ್ಟ. ಮುಂದಿನ ಭಾಗ ನೋಡೋಣವೇ. ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ. ನೋಡೋಣ. ಮೊದಲನೆಯ ವಾಕ್ಯ. ಪುಟ್ಟುವು ಎಳೆತದ ಬಿದ್ದ ರಭಸಕ್ಕೆ. ಇದನ್ನು ಸರಿಪಡಿಸಿ ನೋಡೋಣವೇ. ಎಳೆತದ ರಭಸಕ್ಕೆ ಪುಟ್ಟುವು ಬಿದ್ದ. ಎಳೆತದ ರಭಸಕ್ಕೆ ಪುಟ್ಟು ಬಿದ್ದ.
ಎರಡನೆಯ ವಾಕ್ಯ, ಗೊತ್ತಾದರೆ ಕೆಟ್ಟೆ ಅಮ್ಮಗೆ ನಾ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. ಅಮ್ಮಗೆ ಗೊತ್ತಾದರೆ ನಾ ಕೆಟ್ಟೆ. ಮೂರನೆಯದು, ಮನೆ ಮೆಲ್ಲನೆ ನೋಡುತ್ತಲೆದ್ದ ಕಡೆ. ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ಮೆಲ್ಲನೆ ಮನೆ ಕಡೆ ನೋಡುತ್ತಲೆದ್ದ. ನಾಲ್ಕನೆಯ ವಾಕ್ಯ, ಬಾವಿಗೆ ಎಂದು ಚಂದ್ರನು ಬಿದ್ದನು. ಚಂದ್ರನು ಬಾವಿಗೆ ಬಿದ್ದನು ಎಂದು. ಚಂದ್ರನು ಬಾವಿಗೆ ಬಿದ್ದನು ಎಂದು. ಮುಂದಿನ ಭಾಗ ನೋಡೋಣವೇ? ಈ ಪದ್ಯವನ್ನು ಪೂರ್ಣಗೊಳಿಸಿ. ಈಗ ಈ ಪದ್ಯದ ಭಾಗವನ್ನು ಪೂರ್ಣಗೊಳಿಸಿ ನೋಡೋಣವೇ? ಹಗ್ಗದ ಕೊಕ್ಕೆಯು. ಈ ಪದ್ಯದ ಭಾಗವನ್ನು ಇಲ್ಲಿ ಬರೆದು ನಾವು ಪೂರ್ಣಗೊಳಿಸೋಣವೇ? ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಮುಂದಿನ ಪಾಠದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.